ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ. ಭಾರತೀಯರ ಬಗ್ಗೆ ಹೆಮ್ಮೆ ಇರುವಂಥ ದೇಶ ಇರಾನ್ ದೇಶ. ನಾನು ಎಲ್ಲೇ ಹೋಗಲಿ ಇಂಡಿಯನ್ ಇಂಡಿಯನ್ ಅಂತ ಕರೀತಾರೆ, ಹಿಂದೂಸ್ತಾನಿ ಬಂದು ತಬ್ಕೊಂಬಿಡೋರು. ಎಷ್ಟೋ ಜನ ಬಂದು ನನ್ನ ಗಲ್ಲಕ್ಕೆ ಬತ್ಕೊಟ್ಟಿದ್ದಾರೆ ಹಿಂದೂಸ್ತಾನಿ ಅಂತ. ಶಾರುಖ್ ಖಾನ್ ಕೈಸೆ ಹೇ, ಅಮಿತಾಬ್ ಬಚ್ಚನ್ ದಾಳಿಂಬೆ ಹಣ್ಣು ತುಂಬ ಜಾಸ್ತಿ ಇರಾನಲ್ಲಿ. ನಾನು ದಾರಿಲಿ ಹೋಗ್ತಿದ್ದಾಗ ದಾಳಿಂಬೆ ರಾಶಿ ದಾಳಿಂಬೆ ಹಾಕ್ಕೊಂಡಿದ್ರು. ಅದು ಖರೀದಿ ಮಾಡಬೇಕು ಅಂತ ಹೋದಾಗ ನೀವು ಯಾವ ಊರವರು ಅಂತ ಕೇಳಿದ. ನಾನು ಇಂಡಿಯಾ ಅಂದ ತಕ್ಷಣ ಹಿಂದೂಸ್ತಾನಿ ಅಂತ ಹೇಳಿ ನನಗಿಷ್ಟು 1-2 ಕಿಲೋ ದಾಳಿಂಬೆ ಹಾಗೆ ಫ್ರೀ ಕೊಟ್ಬಿಟ್ಟ. ಅಂದರೆ ಭಾರತದ ಮೇಲೆ ಇಷ್ಟು ಪ್ರೀತಿ ಇರೋ ದೇಶ. ಸರ್ 56 ದೇಶಗಳನ್ನ ನೋಡಿದ್ದಾರೆ, ಈಗಲೂ ಪ್ರವಾಸನ ಮಾಡ್ತಾನೆ ಇರ್ತಾರೆ. ಮತ್ತು ಅವರು 7 ಪುಸ್ತಕಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ ಸೇರಿ 7 ಪುಸ್ತಕಗಳನ್ನ ಪ್ರವಾಸದ ಬಗ್ಗೆನೇ ಬರೆದಿದ್ದಾರೆ. ಮತ್ತು ಮಾಯನ್ನರ ಮಾಯಾನಗರಿ ಅಂಥೇಳಿ ಒಂದು ಮೆಕ್ಸಿಕೋದ ನಾಗರಿಕತೆಯ ಬಗ್ಗೆ ಒಂದು ಪ್ರವಾಸ ಕಥನಕ್ಕೆ ಕಳೆದ ಸಾಲಿನ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮತ್ತು ನಾನು ಅಭ್ಯಾಸ ಕೇಳಿದೆ ಯಾಕೆಂತ, ಇವರು ಪಾಕಿಸ್ತಾನ ಕಡೆ ಜಾಸ್ತಿ ಇಂಡಿಯನ್ ಕಂಡ್ರೆ ಆಗಲ್ಲ. ಇಂಡಿಯಾ ಟೀ ತೊಗೋಬೇಕಾದ್ರೂ ಇಂಡಿಯನ್ ಟೀ ಲಂಡನ್ಗೆ ತೊಗೊಂಡು ಲಂಡನ್ನಿಂದ ಇಂಪೋರ್ಟ್ ಮಾಡ್ಕೋತಾರೆ. ಆಮೇಲೆ ಕಡೆಗೂ ಹಾಗೆ ಆಯ್ತಲ್ಲ, ಇಂಡೋ ಪಾಕ್ ವಾರ ಆದಾಗಲೂ ಮೆಕ್ಸಿಕೋ ದೇಶದ ಬಗ್ಗೆ ನನಗೆ ತುಂಬ ಪ್ರೀತಿ. ಯಾಕೆಂದರೆ ಅಲ್ಲಿಯ ಜನರ ಆಚಾರ ವಿಚಾರ ನಮ್ಮ ಥರನೇ. ಮತ್ತು ಅಲ್ಲಿ ದೇವಸ್ಥಾನಗಳನ್ನು ನಾವು ನೋಡಿದ್ರೆ ಹಿಂದೂ ದೇವರುಗಳೇ ಇದ್ದಾರೆ ಅಲ್ಲಿ. ಆಂಜನೇಯ ಇದ್ದಾನೆ, ಗಣಪತಿ ಇದ್ದಾನೆ, ವಿಷ್ಣು ಇದ್ದಾನೆ, ಬ್ರಹ್ಮ ಇದ್ದಾನೆ, ಇವರೆಲ್ಲ ಇದ್ದಾರೆ. ಪ್ರವಾಸ ಮಾಡುವುದು ಪುಸ್ತಕ ಓದಿದಂತೆ. ನೀವು ಮೊದಲು ಹೇಳಿದ್ರಿ ದೇಶ ಸುತ್ತು ಕೋಶ ಓದು. ನೀವು ಪ್ರವಾಸ ಮಾಡದೇ ಹೋದರೆ ಒಂದೇ ಪುಟ ಓದಿದ ಹಾಗೆ ಆಗುತ್ತದೆ. ಆ ಗ್ರಂಥದ ಒಂದೇ ಪುಟ ಅಂತ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಅದ್ಭುತವಾದ ಅನುಭವಗಳನ್ನ, ಸಂಚಾರದ ಅನುಭವಗಳನ್ನ ಹೊತ್ತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರೇ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ, ರಿಟೈರ್ಡ್ DGP ಡಾಕ್ಟರ್ DV ಗುರುಪ್ರಸಾದ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನೋಡಿ, ಪ್ರವಾಸದ ಬಗ್ಗೆ ನಾನು ಹೇಳಬೇಕಾದ್ರೆ ಯಾವಾಗಲೂ ಹೇಳ್ತಿರ್ತೀನಿ ಅವ್ರು ಎಷ್ಟು ಕಂಟ್ರಿಗಳು ನೋಡಿದ್ದಾರೆ ಅಂಥೇಳಿ. ಸರ್ 56 ದೇಶಗಳನ್ನ ನೋಡಿದ್ದಾರೆ, ಈಗಲೂ ಪ್ರವಾಸನ ಮಾಡ್ತಾನೆ ಇರ್ತಾರೆ. ಮತ್ತು ಅವರು 7 ಪುಸ್ತಕಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ ಸೇರಿ 7 ಪುಸ್ತಕಗಳನ್ನ ಪ್ರವಾಸದ ಬಗ್ಗೆನೇ ಬರೆದಿದ್ದಾರೆ. ಮತ್ತು ಮಾಯನ್ನರ ಮಾಯಾನಗರಿ ಅಂಥೇಳಿ ಒಂದು ಮೆಕ್ಸಿಕೋದ ನಾಗರಿಕತೆಯ ಬಗ್ಗೆ ಒಂದು ಪ್ರವಾಸ ಕಥನಕ್ಕೆ ಕಳೆದ ಸಾಲಿನ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಹೀಗೆ, ಮತ್ತು ಆ ಪುಸ್ತಕ ಓದಬೇಕನ್ನೋರಿಗೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೀವು ತೆಗೆದುಕೊಂಡು ಓದಿ ಅಂತ ಹೇಳ್ತಾ, ನಾನು ಸರ್ ನಿಮ್ಮ ಪ್ರವಾಸದ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ಕೊಂಡ್ವಿ. ಪ್ರವಾಸ ತುಂಬ ಜನರಿಗೆ ಪ್ರವಾಸ ಅನ್ನೋದು ಒಂದು ಡಿಫಾಲ್ಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ಡೆಲಿಬ್ರೇಟಾಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸರ್, ನೀವು 56 ದೇಶ ಓಡಾಡಿದ್ರೆ ಅಂದಮೇಲೆ ನಿಮ್ಮ ವ್ಯಕ್ತಿ ಒಂದು ಪರ್ಸನಾಲಿಟಿನಲ್ಲೇ ಪ್ರವಾಸ ಇದೆ ಅಂತ ಅನ್ಕೋ. ಹೌದು. ಸೊ ಎಲ್ಲಿಂದ ಶುರು ಆಯಿತು ಸರ್ ಇದು ಪ್ರವಾಸದ ಹುಚ್ಚು? ನನಗೆ ಶುರುವಾಗಿದ್ದು ನಮ್ಮ ತಂದೆ ಶುರು ಮಾಡಿಸಿದ್ರು. ನಮ್ಮ ತಂದೆ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರು. ನಾವು ಬಾಲಕರಾಗಿದ್ದ ಸಂದರ್ಭದಲ್ಲಿ ನಮ್ಮ ತಂದೆ ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿ ಇತ್ತು ಅವ್ರದ್ದು. ಅವರು ನಮಗೆ ರಜಾ ಇದ್ದಾಗ ಅವರೆಲ್ಲರೂ ಟೂರ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ದಾರಿಲಿ ಹೋಗ್ತಾ ಇದು ಇಂಥದ್ದು, ಇದು ಕಾರವಾರ, ಇದು ಹಂಪಿ, ಇದು ಈ ಥರ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ತೋರಿಸಿ ಅಲ್ಲಿ ಜನ ಹೇಗಿರ್ತಾರೆ, ಅಲ್ಲಿ ಏನಿರುತ್ತೆ ಅಂತ ಅದ್ರ ಬಗ್ಗೆ ನಮಗೆ ಅವ್ರು ಮಾಹಿತಿ ಕೊಡ್ತಾ ಹೋದರು. ಅದಾದ ನಂತರ ನನಗೆ ಪ್ರವಾಸದಲ್ಲಿ ಅವಾಗಿಂದನೇ ಹುಚ್ಚು ಬಂತು. ಅದಾದ ನಂತರ ಕರ್ನಾಟಕ ಆದಮೇಲೆ ಸ್ವಲ್ಪ ಹೊರಗಡೆ ಹೋದ್ಮೇಲೆ ನಾನೇ ಡಿಗ್ರಿ ತೊಗೊಂಡ್ಮೇಲೆ ಬೇರೆ ಊರುಗಳಿಗೆ ಹೋದರೆ ಅಲ್ಲಿ ಹೋಗೋದು. ವಿದೇಶ ಪ್ರವಾಸದ
ಹುಚ್ಚು ನನಗೆ ಬಂದಿದ್ದು 1962ರಲ್ಲಿ. ನಮ್ಮ ತಂದೆ ಮೊಟ್ಟ ಮೊದಲ ಬಾರಿಗೆ 62ರಲ್ಲಿ ಇಂಗ್ಲೆಂಡ್ಗೆ ಹೋದರು. ಅವರು ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡಿಂದ ಅವರು ಸುಮಾರು 6 ತಿಂಗಳು ಇಂಗ್ಲೆಂಡಲ್ಲಿದ್ದರು, ಸರ್ಕಾರದ ವತಿಯಿಂದ ಹೋಗಿದ್ದರು. ಇಂಗ್ಲೆಂಡಿಂದ ಪ್ರತಿ ವಾರನೂ ನಮಗೆ ಪಿಕ್ಚರ್ ಪೋಸ್ಟ್ ಕಾರ್ಡ್ ಕಳಿಸೋರು. ಆ ಪಿಕ್ಚರ್ ಒಂದೊಂದು ಊರಿಗೆ ಹೋಗಿ ಆ ಊರದು ಪಿಕ್ಚರ್ ಪೋಸ್ಟ್ ಕಾರ್ಡ್ ನೋಡಿ ನಾನು ಇದು ನೋಡಬೇಕಲ್ಲ, ನಾನು ನೋಡಬೇಕಲ್ಲ ಅಂತ ನಾನು ಅಂದಹಾಗೆ ಇಂಗ್ಲೀಷ್ ಸಾಹಿತ್ಯ ಓದಿದ್ದು ಅದರ ಒಂದು ಬ್ಯಾಕ್ಗ್ರೌಂಡ್ ಮೇರೆಗೆ ನಾನು ಇಂಗ್ಲೆಂಡ್ ನೋಡಬೇಕು, ಇಂಗ್ಲೀಷ್ ಸಾಹಿತ್ಯ ಓದಬೇಕು ಅಂತ. ಸೊ ಇಂಗ್ಲೆಂಡ್ ಬಗ್ಗೆ ಇದು ಬಂತು. ಸ್ಲೋಲಿ ಇಂಗ್ಲೆಂಡ್ ಬಗ್ಗೆ ನನಗೆ ಯಾವ ರೀತಿ ಆಸಕ್ತಿ ಬಂತು, ನಾನು ಪ್ರಪಂಚದ ಬೇರೆ ಬೇರೆ ಜಾಗ ನೋಡಬೇಕು ಅಂತ ಆಸಕ್ತಿ. ಹಾಗಾಗಿ ನಾನು ಪ್ರವಾಸಿ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿದ್ದು ಆವಾಗಲೇ, ಅಂದರೆ SSLC PUC ಬರೋ ಟೈಮಲ್ಲಿ ಪ್ರವಾಸಕ್ಕೆ ಸಂಬಂಧಪಟ್ಟ ಪುಸ್ತಕ ಓದ್ತಾ ಇದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡ್ತಿದ್ದೆ ಗೊತ್ತಾ, ನನ್ನ ಹತ್ರ ಒಂದು ಗ್ಲೋಬ್ ಇಟ್ಕೊಂಡಿದ್ದೆ, ಇವಾಗಲೂ ಇಟ್ಕೊಂಡಿದ್ದೀನಿ. ನನ್ನ ಟೇಬಲ್ ಮುಂದೆ ದೊಡ್ಡ ವರ್ಲ್ಡ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ದಿನಾಗಲೂ ಒಂದು ಜಾಗ ನೋಡ್ತೀನಿ, ಆ ಜಾಗದ ಬಗ್ಗೆ ಒಂಚೂರು ತಿಳ್ಕೊಳಕ್ಕೆ ಹೋಗ್ತೀನಿ. ಇದು ನೋಡಬೇಕಲ್ಲ ಏನಿದೆ ಇಲ್ಲಿ ಅಂತ. ಈಗಂತೂ ಯೂಟ್ಯೂಬ್ ಇದೆ, ಗೂಗಲ್ ಇದೆ, ಅದರಿಂದ ಆರಾಮಾಗಿ ನಮ್ಗೆ ಸಿಗುತ್ತೆ. ಆಗ ಸಿಗ್ತಿರ್ಲಿಲ್ಲ. ಪುಸ್ತಕ ಓದಿ ಆ ದೇಶ ಹೇಗೆ, ಏನಿದೆ ಅಂತ ನೋಡಿದ ಮೇಲೆ ಆ ದೇಶ ಹೋಗಬೇಕು ಅಂತಾಯಿತು. ನಮ್ಮ ತಂದೆ ಹೇಗೆ ಹೋಗಿದ್ರು ಅದೇ ರೀತಿ ಬ್ರಿಟಿಷ್ ಸರ್ಕಾರದ ಸ್ಕಾಲರ್ಶಿಪ್ಪಲ್ಲೇ ನನ್ನೂ ಕಳಿಸಿದ್ರು 91ರಲ್ಲಿ. ನಾನು 91ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋದೆ ಇಂಗ್ಲೆಂಡ್ಗೆ. ಇಂಗ್ಲೆಂಡ್ ದೇಶ ಎಲ್ಲ ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮಲ್ಲಿ 4 ಬಾರಿಗೆ ಹೋಗಿದ್ದು ಇಂಗ್ಲೆಂಡ್ಗೆ. ಹೌದು, ಇಂಗ್ಲೆಂಡ್ಗೆ ಹೋದೆ. ಅಲ್ಲಿ ಇನ್ಸಿಡೆಂಟಲಿ ನಾನು ಹೇಗಿದ್ದರೂ ಸಾಹಿತ್ಯ ಓದಿದ್ದೆ. ನಾನು ಯಾವ ಸಾಹಿತಿಗಳೆಲ್ಲ ಬರೆದಿದ್ರಲ್ಲ, ಈಗ ವರ್ಡ್ಸ್ವರ್ತ್ ಗ್ರೇವ್ ನೋಡ್ಕೊಂಬಂದೆ, ಶೇಕ್ಸ್ಪಿಯರ್ ಎಲ್ಲಿದ್ದ ಅದು ನೋಡ್ಕೊಂಬಂದೆ, ಸ್ಟ್ಯಾಟ್ಸ್ಫರ್ಡ್ ಅಪಾನ್ ಏವನ್. ಸೊ ನನಗಿಷ್ಟವಾದ ಸಾಹಿತಿಗಳ ಜಾಗ ಎಲ್ಲ ಅವ್ರು ಯಾವ ರೀತಿ ವರ್ಣನೆ ಮಾಡಿದ್ರು, ಡ್ಯಾಫೋಡಿಲ್ಸ್ ಅಂದರೆ ಹಾಕಿರ್ತಿತ್ತು, ಎಲ್ಲ ನೋಡ್ಕೊಂಬಂದೆ. ಸ್ಕಾಟ್ಲೆಂಡ್ ಹೋಗಿದ್ದೆ. ವರ್ಡ್ಸ್ವರ್ತನ ಓದೋರಿಗೆ ಡ್ಯಾಫೋಡಿಲ್ಸ್ ಗೊತ್ತಿರುತ್ತೆ, ಅದೊಂದು ಪೊಯಮ್, ಡ್ಯಾಫೋಡಿಲ್ಸ್ ಪೊಯಮ್. ಆಮೇಲೆ ಗ್ರೇಸಿಯನ್ ಅರ್ನ್, ಥಾಮಸ್ ಕ್ರೇ, ಗ್ರೇಸಿಯನ್ ಅರ್ನ್, ಅದು ನೋಡ್ಕೊಂಬಂದೆ. ಇವೆಲ್ಲ ಜಾಗಗಳು ನೋಡ್ಕೊಂಬಂದು ಆಸಕ್ತಿ ಹುಟ್ಟಿತು. ಇಂಗ್ಲೆಂಡ್ ನೋಡಿದ ತಕ್ಷಣ ನಮಗೆ ರಜಾ ಬಂತು. ರಜಾದಲ್ಲಿ ನಾನು ಅಲ್ಲಿಂದ ಪಕ್ಕದ ದೇಶಗಳಾದ ಫ್ರಾನ್ಸ್ಗೆ ಹೋದ್ಮೇಲೆ ನೆದರ್ಲ್ಯಾಂಡ್ಸ್ಗೆ ಹೋದೆ, ನೆದರ್ಲ್ಯಾಂಡ್ಸಿಂದ ಲಕ್ಸೆಂಬರ್ಗ್ ಹೋದೆ. ಅವಷ್ಟು ನೋಡ್ಕೊಂಡ್ಮೇಲೆ ಒಂಥರ ಹುಚ್ಚು ಬಂದುಬಿಡ್ತು. ಆ 4 ದೇಶ ನೋಡಿದ ಮೇಲೆ ನಾನು ಏನಾದ್ರು ನೋಡಲೇಬೇಕು ಅಂತ ಒಂದು ರುಚಿ ಹತ್ತಿತು. ಅದಾದ ನಂತರ ಪ್ರತಿ ವರ್ಷವೂ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಪ್ರತಿ ವರ್ಷ ಆಗ್ತಿರಲಿಲ್ಲ. ಬಿಕಾಸ್ ನಾನು ಪೊಲೀಸ್ ನೌಕರಿಲಿದ್ದಾಗ ರಜಾ ಕೊಡ್ತಿರ್ಲಿಲ್ಲ. ಕೆಲವು ಸಲ ಪೊಲೀಸಲ್ಲಿ ನಾನ್ ಯೂನಿಫಾರ್ಮ್ಡ್ ಇರುತ್ತಲ್ಲ, ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಇದ್ದಾಗ ರಜಾ ಸಿಗ್ತಿತ್ತು. ಆವಾಗ ಒಂದು 5 ದಿವಸ ಮೊದಲು ಹತ್ತದ್ದೆ ನೇಪಾಳ. ಇನ್ಫ್ಯಾಕ್ಟ್ ನಾನು ಹನಿಮೂನ್ಗೆ ಹೋಗಿದ್ದೆ ನೇಪಾಳಿಗೆ. ಮದುವೆ ಮಾಡ್ಕೊಂಡ್ಮೇಲೆ ನೇಪಾಳಕ್ಕೆ ಫಸ್ಟ್ ಅದು ಹೋಗಬೇಕು, ಫಾರಿನ್ನಲ್ಲಿ ಹನಿಮೂನ್ ಮಾಡ್ಕೋಬೇಕು ಅಂತ ಫಾರಿನ್ಗೆ ಹೋಗಿದ್ದೆ 1979ರಲ್ಲಿ, 1979. ನೇಪಾಳ ಹೋದ್ಮೇಲೆ ಭೂತಾನ್ಗೆ ಹೋಗಬೇಕು, ಭೂತಾನ್ ಹೋದ್ಮೇಲೆ ಈ ಕಡೆ ಒಂಚೂರು ಬಾಂಗ್ಲಾದೇಶ ನೋಡಬೇಕು, ಆ ಥರ. ಆಮೇಲೆ ಶ್ರೀಲಂಕಾ ಹೋಗಬೇಕು. ಮೊದಲು ನಮ್ಮ ದೇಶದ ಸುತ್ತ ಇರೋ 4 ದೇಶ ಅದು ನೋಡ್ಕೊಂಬಂದೆ. ಆಮೇಲೆ ಆಗಿನ ಕಾಲದಲ್ಲಿ ಥೈಲ್ಯಾಂಡ್ ದೇಶಕ್ಕೂ ನೋಡಿದ್ಮೇಲೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಬಂತು. ಥೈಲ್ಯಾಂಡ್ ಆದಮೇಲೆ ಮಲೇಷ್ಯಾ ಆಯಿತು, ಸಿಂಗಪೂರ್ ಆಯಿತು. ಈ ರೀತಿ ನಮ್ಮ ಹತ್ತಿರದ ದೇಶ ನೋಡ್ಕೊಂಡು ಸ್ಲೋಲಿ ಅದು ವಿಸ್ತಾರ ಮಾಡ್ಕೊಂಡು ಕವರ್ಡ್ ಆಲ್ಮೋಸ್ಟ್ ಹಾಫ್ ದ ಗ್ಲೋಬ್ ಅಂತ. ಹೌದು, ಮೋರ್ ದೆನ್ ಮಾಡಿದೆ ಅಲ್ವಾ. ಎಲ್ಲ ಇಂಪಾರ್ಟೆಂಟ್ ದೇಶಗಳನ್ನ ಕೂಡ ನೀವು ನೋಡಿದಿರಿ ಅಂತ ಅನ್ಕೋತೀನಿ. ಸರ್, ಈಗ ನಿಮಗೆ ಅಂದರೆ ಕೆಲವೊಂದು ದೇಶಗಳು ಒಂದ್ಸಲ ಹೋದ್ರೆ ಸಾಕಾಗುತ್ತೆ, ಕೆಲವೊಂದು ದೇಶಗಳು ಪದೇ ಹೋಗ್ಬೇಕಂತ ಅನ್ಸುತ್ತೆ, ಅಥವಾ ಕೆಲವೊಂದು ದೇಶ ಮನಸ್ಸಲ್ಲಿ ಉಳಿಯುತ್ತೆ. ಯಾವ ದೇಶ ನಿಮ್ಮ ಮನಸ್ಸಲ್ಲಿ ಉಳಿದಿದೆ, ವಾಪಸ್ ಹೋಗ್ಬೇಕನ್ಸುತ್ತೆ ಸರ್? ತುಂಬ ನಾನು ನೋಡಲೇಬೇಕು, ಇನ್ನೊಂದು ಸಲ ನೋಡಬೇಕು, ಇರಾನ್ ದೇಶ. ಹೌದು ಸರ್, ಓಕೆ. ಇರಾನ್ ತುಂಬ ಜನ ಹೋಗಲ್ಲ, ಯಾಕೆಂದರೆ ಆ ದೇಶದಲ್ಲಿ ಇವಾಗ ಅರಾಜಕತೆ ಇದೆ. ಅಮೇರಿಕಾ ಎಲ್ಲ ಸ್ಯಾಂಕ್ಷನ್ ಎಲ್ಲ ಹಾಕಿದ್ರು. ನನಗೆ ಇರಾನ್ ನೋಡಬೇಕು, ಇರಾಕ್ ನೋಡಬೇಕು ಅಂತ ಯಾಕೆ ಆಸೆ ಇತ್ತು ಅಂದರೆ, ಈ ಸಿವಿಲೈಸೇಷನ್, ಮೊದಲನೇ ವಿಶ್ವದ ಸಿವಿಲೈಸೇಷನ್ ಕ್ರೇಡಲ್ ಅಂತ ಕರೀತಾರೆ, ಬೆಬಿಲಾನ್ ಏನಿತ್ತು, ಅದು ನಮ್ಮ ಇಡೀ ನಾಗರಿಕತೆ ಹುಟ್ಟಿದ್ದು 6 ಕಡೆ ನಾಗರಿಕತೆ ಹುಟ್ಟಿತು. ಅದು ಬೇರೆ ನನಗೆ ಇಂಟ್ರೆಸ್ಟು. ಎಲ್ಲೆಲ್ಲಿ ನಾಗರಿಕತೆ ಹುಟ್ಟಿತೋ ಅಲ್ಲೆಲ್ಲೋ ಹೋಗಬೇಕು ಅಂತ ನಾನು ಈ ಕಡೆ ಇರಾಕ್ ನೋಡಿದ್ದೀನಿ, ಈಜಿಪ್ಟ್ ನೋಡಿದ್ದೀನಿ, ಚೀನಾ ನೋಡಿದ್ದೀನಿ. ನಾಗರಿಕತೆ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ನೋಡಬೇಕು, ಹೇಗೆ ಬಂದರು ಇಲ್ಲಿ, ನಮ್ಮ ಜನ ಹೇಗಿದೆ, ಆ ಆಸಕ್ತಿಯಿಂದ ಅಲ್ಲಿ ಹೋದ. ಇರಾನ್ ದೇಶದಲ್ಲಿ ಏನೇ ಆಗಲಿ, ಆ ಪರ್ಷಿಯನ್ ದೇಶದ ಯಾಕೆ ನೋಡೋಕ್ಕೆ ತುಂಬ ಸುಂದರವಾದ ದೇಶ. ಎಲ್ಲಕ್ಕಿಂತ ಜನರು ನಮ್ಮ ಬಗ್ಗೆ, ಭಾರತೀಯರ ಬಗ್ಗೆ, ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ, ಭಾರತೀಯರ ಬಗ್ಗೆ ಹೆಮ್ಮೆ ಇರುವಂಥ ದೇಶ ಇರಾನ್ ದೇಶ. ನಾನು ಎಲ್ಲೇ ಹೋಗಲಿ ಇಂಡಿಯನ್ ಅಂತ ಕರೀತಾರೆ, ಹಿಂದೂಸ್ತಾನಿ ಬಂದು ತಬ್ಕೊಂಬಿಡೋರು. ಎಷ್ಟೋ ಜನ ಬಂದು ನನ್ನ ಗಲ್ಲಕ್ಕೆ ಮುತ್ತು ಕೊಟ್ಟಿದ್ದಾರೆ ಹಿಂದೂಸ್ತಾನಿ ಅಂತ. ಶಾರುಖ್ ಖಾನ್ ಕೈಸ ಹೇ, ಅಮಿತಾಬ್ ಬಚ್ಚನ್ ಮತ್ತು ಅವ್ರ ಭಾಷೆ ಪರ್ಷಿಯನ್ ಭಾಷೆ,
ಉರ್ದು ಒಂದು ಸ್ವಲ್ಪ ಸೇಮ್ ವರ್ಡ್ಗಳಿದೆ. ಹಾಗಾಗಿ ನಮಗೆ ಭಾಷೆ ತುಂಬ ತೊಂದರೆ ಆಗಲ್ಲ. ಎರಡನೇದು, ಅಲ್ಲಿ ಜನ, ನೀವು ಲಿಟ್ರೇಚರ್ ಸ್ಟೂಡೆಂಟ್ ಆದರೆ ಹೇಳ್ತೀನಿ, ಅದು ಒಂದೇ ದೇಶದಲ್ಲಿ ಕವಿಗಳಿಗೆ ಕೊಡುವಂಥ ಗೌರವ ಯಾವ ಇಂಗ್ಲೆಂಡಲ್ಲೂ ಇರಾನ್ ದೇಶದಲ್ಲಿ ಹಫೇಜ್ ಅಂತ ಒಬ್ಬ ಕವಿ, ಅವನ ಕಾವ್ಯ ಪ್ರತಿಯೊಬ್ಬರು ತಮ್ಮ ಮನೇಲಿ ಇಟ್ಕೊಂಡು, ಪ್ರತಿಯೊಬ್ಬರು ಅವನ ಕಾವ್ಯ ಪುಸ್ತಕ ಮನೇಲಿ ಇಲ್ಲದೆ ಇರೋದು ಯಾವುದು. ನಮ್ಮದು ರಾಮಾಯಣ ಮಹಾಭಾರತ ಕೆಲವರು ಇಟ್ಕೊಂಡಿರಲ್ಲ, ಇರಾನಲ್ಲಿ ಮಾತ್ರ ಹಫೇಜ್ ಪುಸ್ತಕ ಎಲ್ಲರ ಮನೇಲೂ ಇರುತ್ತೆ. ಅವರ ಸಮಾಧಿ ನೀವು ನೋಡಬೇಕು ಗೌರೀಶ್, ಎಂಥ ಆ ಸಮಾಧಿಗೆ ಹೋದರೆ ಅಲ್ಲಿ ಆ ದೇಶದಲ್ಲಿ ಕವಿಗಳು ಕೊಡುವಂಥ ಗೌರವ, ಸಾಹಿತಿಗಳಿಗೆ ಕೊಡುವಂಥ ಗೌರವ ನಾ ಬೇರೆ ಯಾವುದೂ ದೇಶದಲ್ಲಿ ನೋಡಿಲ್ಲ. ಮತ್ತಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿಗೆ, ಅಲ್ಲಿ ಇರಾನಲ್ಲಿ ತುಂಬ ಕರೆನ್ಸಿಗೆ ವ್ಯಾಲ್ಯೂನೇ ಇಲ್ಲ, ತುಂಬ ಕಡಿಮೆ ಬೆಲೆ ತುಂಬ ತೊಗೋಬೋದು. ನನಗೆ ಒಂದು ಕಡೆ ಏನಾಯ್ತು, ಇದರ ಹಣ್ಣು ಪಾಮಗ್ರನೇಟ್, ದಾಳಿಂಬೆ ಹಣ್ಣು ತುಂಬ ಜಾಸ್ತಿ ಇರಾನಲ್ಲಿ. ನಾನು ದಾರಿಲಿ ಹೋಗ್ತಿದ್ದಾಗ ದಾಳಿಂಬೆ ರಾಶಿ ದಾಳಿಂಬೆ ಹಾಕ್ಕೊಂಡಿದ್ರು. ಅದು ಖರೀದಿ ಮಾಡಬೇಕು ಅಂತ ಹೋದಾಗ, ನೀವು ಯಾವ ಊರವರು ಅಂತ ಕೇಳ್ದೆ. ನಾನು ಇಂಡಿಯಾ ಅಂದ ತಕ್ಷಣ ಹಿಂದೂಸ್ತಾನಿ ಅಂತ ಹೇಳಿ ನನಗಿಷ್ಟು ಒಂದು 2 ಕಿಲೋ ದಾಳಿಂಬೆ ಹಾಗೆ ಫ್ರೀ ಕೊಟ್ಬಿಟ್ಟ. ಅಂದರೆ ಭಾರತದ ಮೇಲೆ ಇಷ್ಟು ಪ್ರೀತಿ ಇರೋ ದೇಶ. ಮತ್ತು ಇನ್ನೊಂದಲ್ಲಿ ಹೋಗ್ಬೇಕು, ಯಾಕೆಂದರೆ ನಮ್ಮ ಪೀಕಾಕ್ ಥ್ರೋನ್ ತೊಗೊಂಡು ಹೋಗಿದ್ದ ನಾದಿರ್ ಶಾ, ಅದು ಎಲ್ಲಿದೆ ನೋಡಬೇಕು ಅಂತ ಆಸೆ ಇತ್ತು. ಅದು ನೋಡೋಕೆ ಹೋಗಿದ್ದೆ. ಕೊಹಿನೂರ್ ವಜ್ರ ಅಂತೂ ನೋಡಿದೆ, ನಾನು ಇಂಗ್ಲೆಂಡಲ್ಲಿ ನೋಡಿದ್ದೀನಿ. ಅದ್ರ ಜೊತೆ ಇನ್ನೊಂದು ದರಿಯಾನೂರ್ ಅಂತಿದೆ, ಆ ದರಿಯಾನೂರ್ ನಮ್ಮ ಗೋಲ್ಕೊಂಡಲ್ಲಿ ಸಿಕ್ಕಿದ್ದು. ಅದು ಹಳದಿ ಕಲರ್ ವಜ್ರ ಈಗ ಅಲ್ಲಿದೆ, ಇರಾನಲ್ಲಿದೆ. ಅದನ್ನು ನೋಡೋಕೆ ಹೋಗಿದ್ದು. ಏನು ಅಂಥ ವೈಭವ. ಮತ್ತು ಜನ ತುಂಬ ಒಳ್ಳೆಯವರು. ಊಟ ನಮ್ಮ ಥರದ್ದೇ ಊಟ ತಿಂಡಿ ಸಿಗುತ್ತೆ. ಅದನ್ನು ನನಗೆ ತುಂಬ ಇಷ್ಟ ಆಯಿತು. ಇರಾನ್ ನೋಡೋಕೆ ತುಂಬ ಇಷ್ಟ ಆಯಿತು. ಸರ್, ಎಲ್ಲಿ ಹೋಗಬಾರ್ದು ಅಂತ ನೀವು ಹೋಗಿದ್ದೀರಾ, ಆದರೆ ಅಲ್ಲಿ ಇನ್ನೊಂದ್ಸಲ ಹೋಗಬಾರ್ದು, ಅಥವಾ ನೀವು ಸಜೆಸ್ಟ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೆ ಈ ದೇಶಕ್ಕೆ ಮಾತ್ರ ಹೋಗಬೇಡಿ ಅಂತ ಅನ್ನೋದಾದರೆ ಯಾವುದಾದ್ರೂ ಇದೆಯಾ ಸರ್? ಆ ಥರ ಏನಾಗಿಲ್ಲ. ಬಟ್ ಈಗ ಇತ್ತೀಚೆಗೆ ನಂಗೆ ಅನಿಸೋದು, ನಾನು ಅಜರ್ಬೈಜಾನ್ ಹೋಗಿದ್ದೆ. ಅಜರ್ಬೈಜಾನ್ ಹೋದಾಗ ಅಲ್ಲಿ ನಾನು ಯಾವ ದೇಶಕ್ಕೆ ಹೋದರೂ ನಾನು ಸರ್ಕಾರಿ ಅಧಿಕಾರಿ ಆಗಿದ್ದರಿಂದ ನಮ್ಮ ಭಾರತದ ರಾಯಭಾರಿನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು DGP ಆಗಿದ್ದೆ, ಹಾಗಾಗಿ ನನಗೆ ಇಂಟರ್ವ್ಯೂ ಕೊಡ್ತಾರೆ, ಹೋಗಿ ಮಾತಾಡ್ತೀನಿ. ಅಜರ್ಬೈಜಾನ್ ಒಂದು ದೇಶದಲ್ಲಿ ತುಂಬ ಭಾರತೀಯ ರೆಸ್ಟೋರೆಂಟ್ ಇದೆ, ಭಾರತೀಯರು ತುಂಬ ಜನ ಹೋಗ್ತಾರೆ. ಅಲ್ಲಿ ಆ ಚಾಲಕ, ಟ್ಯಾಕ್ಸಿ ಡ್ರೈವರ್ ಕಮ್ ಗೈಡ್ ಏನಿದ್ದ, ಅವನು ನಮ್ಮ ಜೊತೆ ಬಿಹೇವ್ ಮಾಡಿದ್ದು. ಮತ್ತು ಅಲ್ಲಿ ಜನಕ್ಕೆ ನಮ್ಮ ಬಗ್ಗೆ ಅಷ್ಟು ಇದಿಲ್ಲ, ಒಲವಿಲ್ಲ, ಒಳ್ಳೆ ಅಭಿಪ್ರಾಯ. ಮತ್ತು ನಾನು ಅಂಬಾಸಿಡರ್ ಕೇಳಿದೆ, ಯಾಕೆ ಅಂತ. ಇವರು ಪಾಕಿಸ್ತಾನ ಕಡೆ ಜಾಸ್ತಿ, ಇಂಡಿಯನ್ ಕಂಡ್ರೆ ಆಗಲ್ಲ. ಇಂಡಿಯಾ ಟೀ ತೊಗೋಬೇಕಾದ್ರೂ ಇಂಡಿಯನ್ ಟೀ ಲಂಡನ್ಗೆ ತೊಗೊಂಡು ಲಂಡನ್ನಿಂದ ಇಂಪೋರ್ಟ್ ಮಾಡ್ಕೋತಾರೆ. ಆಮೇಲೆ ಕಡೆಗೂ ಹಾಗೆ ಆಯ್ತಲ್ಲ, ಇಂಡೋ ಪಾಕ್ ವಾರ ಆದಾಗಲೂ ಅಜರ್ಬೈಜಾನ್ ಈಗಲೂ ನಮ್ಮ ದೇಶದವರು ಅಲ್ಲಿಗೆ ಹೋಗ್ತಿಲ್ಲ. ಆದರೆ ಅದೇ ಭಾವನೆ ನಂಗೆ ಟರ್ಕಿ ಮೇಲೆ ಬಂದಿಲ್ಲ. ಟರ್ಕಿ ಹಾಗೆ ನೋಡಿದ್ರೆ ಪಾಕಿಸ್ತಾನ ಜೊತೆ ನಿಂತ್ಕೊಂಡಿತ್ತು, ಪಾಕಿಸ್ತಾನ ಜೊತೆ ಟರ್ಕಿ ಜೊತೆ ನಂಗೆ ಆ ಥರ ಬಂದು. ಯಾಕೆಂದರೆ ಟರ್ಕಿ ದೇಶದಲ್ಲಿ ಚಾರಿತ್ರಿಕವಾಗಿ ಭಾಳ ರಿಚ್ ದೇಶ. ಯಾಕೆಂದರೆ ಅದು ರೋಮನ್ ಸಿವಿಲೈಸೇಷನ್ ಇತ್ತು ಟರ್ಕಿ ದೇಶ. ಮತ್ತು ಇನ್ನೊಂದು ನಿಮ್ಮ ವೀಕ್ಷಕರಿಗೆ ಹೇಳಬೇಕಂದ್ರೆ, ನನಗೆ ತುಂಬ ಇಂಟ್ರೆಸ್ಟ್ ಇರೋದು ಸಿಲ್ಕ್ ರೂಟ್. ನಾನೊಂದು ಪುಸ್ತಕನೇ ಬರೆದಿದ್ದೀನಿ, ಸಿಲ್ಕ್ ರೂಟ್. ನಂದು 11 ದೇಶಗಳ ಪ್ರವಾಸ ಕಥೆ. 11 ದೇಶ. ಸಿಲ್ಕ್ ರಸ್ತೆ ಶುರು ಆಗೋದು, ಹಳೆ ಸಿಲ್ಕ್ ರಸ್ತೆ ಶುರು ಆಗೋದು ಚೀನಾದಲ್ಲಿ, ಕ್ಷಿಯಾನ್ ಅಂತ. ಅದನ್ನು ನೋಡ್ಕೊಂಬಂದು ಮುಗಿಯೋದು ಇಲ್ಲಿ ಇಸ್ತಾನ್ಬುಲ್ ಬಂದು, ಟರ್ಕಿ ಇಸ್ತಾನ್ಬುಲ್ ಬಂದು ಅಲ್ಲಿಂದ ವೆನಿಸ್ ತನಕ ಹೋಗುತ್ತೆ. ಅದಷ್ಟು ದೇಶ ನೋಡ್ಕೊಂಬಂದಿನಿ, ಇಲ್ಲಿಂದ ಅಲ್ಲಿ ತನಕ ದೇಶ. 2 ದೇಶ ನೋಡಿಲ್ಲ. ಸಿರಿಯಾದಲ್ಲಿ ಗಲಾಟೆ ಇತ್ತು, ಸಿರಿಯಾ ನೋಡಲಿಲ್ಲ. ಲೆಬನಾನ್ ನೋಡಲಿಲ್ಲ, ಲೆಬನಾನಲ್ಲಿ ಗಲಾಟೆ ಇತ್ತು, ಲೆಬನಾನ್ ನೋಡಲಿಲ್ಲ. ಮತ್ತು ಇನ್ನೊಂದು ನಂಗೆ ಇಂಟ್ರೆಸ್ಟಿಂಗ್ ದೇಶ ಅಂದರೆ ಜೋರ್ಡನ್ನಲ್ಲಿ ಪೆಟ್ರಾ ಅಂತಿದೆ. ತುಂಬ ಅಲ್ಲಿ ನಮ್ಮ ಹಂಪಿ ನೋಡಿದಾಗೆ ಅನಿಸುತ್ತೆ. ಹೆರಿಟೇಜ್ ಸೈಟ್. ಸರ್, ನೀವು ಸೋಲೋ ಹೋಗ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಹೋಗ್ತೀರಾ? ನಾನು ಇಲ್ಲಿವರೆಗೆ ಸುಮಾರು ದಿವಸ ಸೋಲೋ ಹೋಗ್ತಿದ್ದೆ. ಆನಂತರ ಈಗಂತೂ ಸುಮಾರು 15 ವರ್ಷದಿಂದ ನಾನು ಫ್ಯಾಮಿಲಿ ಜೊತೆನೇ ಹೋಗೋದು. ಎಲ್ಲಿಗೆ ಹೋದರೂ, ಎಲ್ಲೇ ಪ್ರವಾಸ ಹೋದರೂ ನನ್ನ ಶ್ರೀಮತಿ ಜೊತೆಗೆ ಇರ್ತಾರೆ. ಕೆಲವು ಸಲ ನನ್ನ ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ಬರ್ತಾರೆ. ಹೀಗಾಗಿ ನಮಗೊಂಥರ ಅದು ಫ್ಯಾಮಿಲಿ ಟೈಮ್ ಆಗುತ್ತೆ. ನನ್ನ ಈ ಮುಂಬರುವ ಪುಸ್ತಕದಲ್ಲಿ ನಿಮಗೆಂಥ ಪ್ರವಾಸ ಇಷ್ಟ ಅಂತ ಅದೊಂದು ಚಾಪ್ಟರ್ ಇದೆ. ಸೋಲೋ ಟೂರ್ ಮಾಡಬೇಕಾ, ಫ್ಯಾಮಿಲಿ ಟೂರ್ ಮಾಡಬೇಕಾ ಅಂತ, ಅಥವಾ ಬರೀ ನಿಮ್ಮ ಹೆಂಡತಿ ಜೊತೆ ಟೂರ್ ಮಾಡಬೇಕಾ ಅಂತ ಅದು ಬರೆದಿದ್ದೀನಿ. ಸೊ ನನಗದು ತುಂಬ ಇಷ್ಟ. ಮತ್ತು ಇರಾನ್ ಆದ ನಂತರ, ಟರ್ಕಿ ಇಸ್ತಾನ್ಬುಲ್ ಆದ ನಂತರ ನನಗೆ ಮೆಕ್ಸಿಕೋ ದೇಶ, ನೀವು ಆಗಲೇ ಹೇಳಿದ್ರೆ ನನಗೆ ಅವಾರ್ಡ್ ಬಂತಂತ. ಮೆಕ್ಸಿಕೋ ದೇಶದ ಬಗ್ಗೆ ನನಗೆ ತುಂಬ ಪ್ರೀತಿ. ಯಾಕೆಂದರೆ ಅಲ್ಲಿಯ ಜನರ ಆಚಾರ ವಿಚಾರ ನಮ್ಮ ಥರನೇ. ಮತ್ತು ಅಲ್ಲಿ ದೇವಸ್ಥಾನಗಳನ್ನು ನಾವು ನೋಡಿದ್ರೆ
ಹಿಂದೂ ದೇವರುಗಳೇ ಇದ್ದಾರೆ ಅಲ್ಲಿ. ಆಂಜನೇಯ ಇದ್ದಾನೆ, ಗಣಪತಿ ಇದ್ದಾನೆ, ವಿಷ್ಣು ಇದ್ದಾನೆ, ಬ್ರಹ್ಮ ಇದ್ದಾನೆ, ಇವರೆಲ್ಲ ಇದ್ದಾರೆ. ಮತ್ತು ಅವರು ನಮ್ಮ ರೀತಿ ನಾವು ಯಾವ ರೀತಿ ಪಂಚಮಹಾಭೂತಗಳನ್ನು ಪ್ರೇ ಮಾಡ್ತೀವಿ, ಅವ್ರಿಗೂ ಪಂಚಮಹಾಭೂತಗಳು. ಅವ್ರಿಗೂ ನಮ್ಮಲ್ಲಿ ಭೂಮಿ ಇದೆ, ಆಕಾಶ ಇದೆ, ಪಾತಾಳ ಇದೆ, ಅದೇ ಥರ ಅವ್ರಿಗೂ 3 ಇದೆ. ಎಲ್ಲ ರೀತಿಯಲ್ಲೂ ನೋಡೋಕ್ಕೆ ಕೂಡ ಅವ್ರು ನಮ್ಮ ಥರನೇ ಕಾಣ್ತಾರೆ. ಮೆಕ್ಸಿಕನ್ಸ್ ನೋಡೋಕ್ಕೆ ಕೂಡ ಒಂದೊಂದು ಇದರಲ್ಲಿ ನಮ್ಮ ಥರ ಹೋಗಿರುವಂಥ ಅಂದರೆ ಯಾವುದೋ. ನಾನು ಏನು ಅನ್ಕೋತೀನಿ ಅಂದರೆ, ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಮಯ ಅಂತ ಒಬ್ಬ ರಾಕ್ಷಸ ಇದ್ದ. ಹೌದು ಹೌದು. ಅವನು ದೊಡ್ಡ ಬಡಗಿ, ಅಂದರೆ ದೊಡ್ಡ ಆರ್ಕಿಟೆಕ್ಟ್. ಇಲ್ಲಿ ನಿಮ್ಮ ಪಕ್ಕದಲ್ಲೇ ಮಯ ಇಂದ್ರಪ್ರಸ್ಥ ಅಂತಿದೆ. ಆ ಮಯ ರಾವಣನಿಗೆ ಫಾದರ್ ಇನ್ ಲಾ, ರಾವಣನ ಫಾದರ್ ಇನ್ ಲಾ. ಅವನು ಮಯ ಇಂದ್ರಪ್ರಸ್ಥ ಅಂತ ಕಟ್ಟಿದ. ಇಂದ್ರಪ್ರಸ್ಥ ಅಂತ ಡೆಲ್ಲಿಲಿ ಅಂಥ ಒಳ್ಳೆ ಇದನ್ನು ಅವನು ಕಟ್ಟಿದ್ದು. ಅವನು ಭಾಳ ದೊಡ್ಡ ಆರ್ಕಿಟೆಕ್ಟ್. ನನಗೆ ತಿಳಿದ ಮಟ್ಟಿಗೆ ಈ ಮಯ ಅಂತ ಏನಿದ್ದ, ಅವನ ವಂಶಸ್ಥರು ಮೆಕ್ಸಿಕೋಗೆ ಹೋದರು. ಭಾರತದಿಂದ ಮೆಕ್ಸಿಕೋ ಬಹಳ ದೂರ, ಅದು ಹೇಗೆ ಹೋಗ್ತಾರೆ? ಆ ಟೈಮಲ್ಲಿ ಸಮುದ್ರದಲ್ಲಿ ಹೋಗಬಹುದಾಗಿತ್ತು. ಬಟ್ ಆ ಹಿಂದಿನ ಕಾಲದಲ್ಲಿ ಈಗಿನ ಥರ ಸಮುದ್ರನೂ ಇರಲಿಲ್ಲ, ಎಲ್ಲ ಒಟ್ಟಿಗೆ ಹೋಗಿತ್ತು. ನಮ್ಮದು ಕಾಂಟಿನೆಂಟ್ ಡ್ರಿಫ್ಟ್ ಆಯ್ತಲ್ಲ, ಆ ಕಾಂಟಿನೆಂಟ್ ಡ್ರಿಫ್ಟ್ಗಿಂತ ಮುಂಚೆ ಇವರು ಬೇರೆ ದೇಶಕ್ಕೆ ಹೋಗೋ ಹಾಗಿತ್ತು. ಹಾಗಾಗಿ ನಮ್ಮ ದೇಶದ, ನಮ್ಮ ಹಿಂದೂಗಳ ಆಚಾರ ವಿಚಾರಗಳನ್ನು ನಾವು ಅಲ್ಲಿ ಕಾಣಬಹುದು. ಅಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಅವರ ಕ್ಯಾಲೆಂಡರ್, ಅವರು ಮೂನ್ ಮೇಲೆ ಕ್ಯಾಲೆಂಡರ್ ಮಾಡೋದು. ಅಂದರೆ ಚಂದ್ರನ ಸಂಚಾರದ ಮೇಲೆ ಅವ್ರದ್ದು ಕ್ಯಾಲೆಂಡರ್, ಪಂಚಾಂಗ ನಡೆಯುತ್ತೆ. ಈ ರೀತಿ ಭಾರತೀಯರಿಗೆ ಮತ್ತು ಭಾರತೀಯರೇ ಅಲ್ಲಿ ಹೋಗಿ ವೀಟ್, ಆ ಮೆಕ್ಸಿಕೋದಲ್ಲಿ ಮುಸ್ಕಿನ್ ಜೋಳ, ನಿಮ್ಮ ಕಡೆ ಗೋವಿನ ಜೋಳ ಅಂತ ಕರೀತಾರಲ್ಲ, ಅದೇ ಮೇನ್ ಸ್ಟೇಪಲ್ ಡೈಟ್. ಎಲ್ಲರೂ ತಿನ್ನೋದೇ ಗೋವಿನ ಜೋಳದ ರೊಟ್ಟಿನೇ ಇವತ್ತಿಗೂ. ಅಲ್ಲಿ ಬೇರೆ ಗೋಧಿ ಅಥವಾ ಅದು ತುಂಬ ಕಡಿಮೆ ಅಲ್ಲಿ ತಿನ್ನೋದು. ಮತ್ತು ಪೊಟ್ಯಾಟೊ, ಟೊಮೆಟೊ, ಇವೆಲ್ಲ ನಮ್ಮ ಆಹಾರ ಪದ್ಧತಿ ಕೂಡ ಸ್ವಲ್ಪ ಖಾರ ತಿನ್ನೋರು, ನಮ್ಮ ಹಾಗೆ ಖಾರ ತಿಂತಾರೆ. ಆಹಾರ ಪದ್ಧತಿ ಮತ್ತು ಆಚಾರ ವಿಚಾರ ಮತ್ತು ಅವರ ದೇವ್ರನ್ನ ಪೂಜೆ ಮಾಡೋದು. ಹಾವನ್ನು ಪೂಜೆ, ನಾವು ನಾಗಪ್ಪನ ಹೇಗೆ ಪೂಜೆ ಮಾಡ್ತೀರೋ ಹಾವು ಪೂಜೆ ಮಾಡ್ತಾರೆ. ಅವರು ಗಿಡದ ಹದ್ದನ್ನು ಪೂಜೆ ಮಾಡ್ತಾರೆ. ವಿಷ್ಣು ವಾಹನನೇ ಹದ್ದು, ಅವ್ರದ್ದು ದೇಶದ ಲಾಂಛನದಲ್ಲಿ ಹದ್ದಿದೆ, ದೇಹದ ಲಾಂಛನದಲ್ಲಿ. ಹೀಗೆ ಮೆಕ್ಸಿಕೋ ಭಾಳ ಇಂಟ್ರೆಸ್ಟಿಂಗ್ ಕಂಟ್ರಿ. ಯುರೋಪ್ನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ದೇಶಗಳಿದೆ. ಜಾರ್ಜಿಯಾ ಅನ್ನೋ ದೇಶ ಇವತ್ತು ಅತಿ ಹೆಚ್ಚು ಭಾರತೀಯರು ಹೋಗ್ತಾ ಇರುವಂಥ ದೇಶ. ಯಾಕೆ ಅಂದರೆ ಅಲ್ಲಿ ಬಹಳ ಕಡಿಮೆ ವೆಚ್ಚ. ಪ್ರವಾಸಿಗರು, ನಾವು ಥೈಲ್ಯಾಂಡಲ್ಲಿ ಎಷ್ಟೋ, ಸಿಂಗಪೂರ್ಗಿಂತ ಕಡಿಮೆ ವೆಚ್ಚದಲ್ಲಿ ಅಲ್ಲಿ ನೋಡ್ಕೊಬೋದು. 1 ವಾರ 10 ದಿವಸ, ಇಲ್ಲಿ 10 ದಿವಸ ಎಷ್ಟಿರ್ತೀರೋ ಅಲ್ಲಿ 10 ದಿವಸ ಅಮೇರಿಕನ್ ವೀಸಾ ಇದ್ದರೆ ಇಂಡಿಯನ್ ವೀಸಾನೂ ಬೇಡ, ಎಲೆಕ್ಟ್ರಾನಿಕ್ ವೀಸಾ ಅಪ್ಲೈ ಮಾಡಿದ್ರೆ 3 ದಿವಸದಲ್ಲಿ ವೀಸಾ ಕೊಡ್ತಾರೆ, ಹೋಗಿ ಬಂದುಬಿಡ್ಬೋದು. ನಮ್ಮ 2,000 ಜನ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ ಜಾರ್ಜಿಯಲ್ಲಿ. ಸರ್ ಅಲ್ಲಿ ಏನು ನೋಡೋಕೆ ಏನಿದೆ ಸರ್? ಅಲ್ಲಿ ಜಾರ್ಜಿಯಲ್ಲಿ ನೋಡೋಕೆ ಏನಿಲ್ಲ ಅಂತ ಹೇಳಿ, ಅಲ್ಲಿ ಲೇಕ್ಗಳು, ಅಲ್ಲಿ ಮೌಂಟನ್, ಹಿಮಾಚ್ಛಾದಿತ ಒಂದು ಗ್ರೇಟ್ ಮಿಲಿಟ್ರಿ ಹೈವೇ ಅಂತ ರೋಡ್ ಅಂತಿದೆ. ಆ ಗ್ರೇಟ್ ಮಿಲಿಟ್ರಿ ಹೈವೇನಲ್ಲಿ ನೋಡಿದ್ರೆ, ಅಲ್ಲಿ ಹೋಗ್ತಾ ಹೋದರೆ ಜಾರ್ಜಿಯಾಯಿಂದ ಟರ್ಕಿ ಟು ರಷ್ಯಾ ಹೈವೇ. ಆ ಹೈವೇನಲ್ಲಿ 1 ಕಿಲೋಮೀಟ್ರ್ ಹೋದರೂ ನಿಮಗೆ ದೃಶ್ಯ ಚೇಂಜ್ ಆಗ್ತಾ ಹೋಗುತ್ತೆ. 1 ಕಿಲೋಮೀಟ್ರಲ್ಲಿ ಅಷ್ಟು ಚೆನ್ನಾಗಿದೆ ನೋಡೋಕೆ. ಮಾತ್ರ ಒಂದು ಕಡೆ ನದಿ, ನಮ್ಮ ಇಂಡಿಯಾದಲ್ಲೂ ಒಂದು ಕಡೆ ಇದೆ, ಅಲ್ಲಿ ಜಾರ್ಜಿಯಾದಲ್ಲಿ 2 ನದಿ ಹರಿಯುತ್ತೆ. ಆ ನದಿ ಸೇರುತ್ತೆ, ಸಂಗಮ. ಒಂದು ಕಂದು ಬಣ್ಣದ ನದಿ, ಒಂದು ಕರಿ ಬಣ್ಣದ ನದಿ. ಆ ಕರಿ ಬಣ್ಣದ ನದಿ ಸೇರೋ, ಅದು ನೋಡೋಕ್ಕೆ ಒಂದು ಖುಷಿ. ಅಲ್ಲಿ ಜಲಪಾತಗಳು, ಅಲ್ಲಿರೋಷ್ಟು ಜಲಪಾತ ಇನ್ನೆಲ್ಲೂ ಇಲ್ಲ. ಜಾರ್ಜಿಯಾ ಇಸ್ ದಿ ಓನ್ಲಿ ಕಂಟ್ರಿ ವಿಚ್ ಎಕ್ಸ್ಪೋರ್ಟ್ಸ್ ವಾಟರ್, ಮಿನರಲ್ ವಾಟರ್ ಟು ಅಮೇರಿಕಾ ಇನ್ ಶಿಪ್ಸ್. ಅಮೇರಿಕಾಗೆ ಹೋಗಿ ಕಳಿಸ್ತಾರೆ. ಇದು ತುಂಬ ಒಂದು ಯುರೋಪಿಯನ್ ದೇಶದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೋಡಬಹುದಾದ ದೇಶ ಜಾರ್ಜಿಯಾ ನೀವು ನೋಡಬಹುದು. ಭಾರತವನ್ನು ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡೋ ದೇಶ ಇರಾನ್, ಮೆಕ್ಸಿಕೋ, ಅಲ್ಲಿ ನೀವು ನೋಡ್ಬೋದು. ಸ್ಪೇನ್ ದೇಶ ನಮ್ಮವರಿಗೆ ಬಹಳ ಹತ್ತಿರವಾಗುವಂಥ ದೇಶ. ಸ್ಪೇನ್ ದೇಶ ಹಿಂದಿ ಪಿಕ್ಚರ್ಗಳಲ್ಲೂ ಭಾಳ ಮಾಡಿದ್ದಾರೆ. ಭಾರತೀಯರು ತುಂಬ ಸ್ಪೇನ್ ದೇಶಕ್ಕೆ ಹೋಗ್ತಾರೆ. ತುಂಬ ನೋಡೋಕ್ಕೆ ಚೆನ್ನಾಗಿರೋ ಇನ್ನೊಂದು ದೇಶ ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್. ತುಂಬ ಜನ ಹೇಳ್ತಾರೆ ಸ್ವಿಟ್ಜರ್ಲೆಂಡ್ ನೀವು ನೋಡೋಕ್ಕೆ ಭಾಳ ಸುಂದರ ಪ್ರಾಕೃತಿಕ ಸೌಂದರ್ಯ ಅಂತ. ನ್ಯೂಜಿಲೆಂಡ್ ದೇಶದ ಪ್ರಾಕೃತಿಕ ಸೌಂದರ್ಯ ನನ್ನ ಮಟ್ಟಿಗೆ ಹೇಳೋದಾದರೆ ಸ್ವಿಟ್ಜರ್ಲೆಂಡ್ ಬೀಟ್ ಮಾಡುತ್ತೆ. ಅಂಥ ಒಳ್ಳೆ ಪ್ರಕೃತಿ ಸೌಂದರ್ಯ ಅಲ್ಲಿ ನಾವು ನೋಡ್ಬೋದು. ಸರಿ, ಹೇಳಿ. ನಾನು ನಿಮಗೆ ಅಂದರೆ ಈಗ
ಈ ನಮ್ಮ ಸ್ಟ್ರೀಟ್ಗಳಿರ್ತಾವಲ್ಲ ಸರ್, ತುಂಬ ಚೆನ್ನಾಗಿ ಕೆಲವೊಂದು ಕಡೆ ಸ್ಟ್ರೀಟ್ ಇರುತ್ತೆ. ಉದಾಹರಣೆಗೆ ಜಪಾನಲ್ಲಿ ನಾನು ನೋಡಿರೋಂಥ ಒಂದು ಸ್ಟ್ರೀಟ್ ಇರ್ಬೋದು. ಆ ಥರ ಅಂದರೆ ಇಡೀ ಲೈಫ್ ಅಲ್ಲಿ ಕಾಣ್ತಾ ಇರುತ್ತೆ ನಿಮಗೆ. ಎಲ್ಲ ಥರದ್ದು ಮಾರಾಟಗಾರರು ಇರ್ತಾರೆ. ಕೆಲವೊಂದು ಕಡೆ ಕ್ಲಬ್ಗಳಿರ್ತವೆ, ಕೆಲವೊಂದು ಕಡೆ ನಾವು ಫ್ರೆಂಡ್ಸ್ ಹೋದರೆ ಎಂಜಾಯ್ ಮಾಡೋವಂಥ ಜಾಗಗಳಿರ್ತವೆ. ಸೊ ಆ ಥರದ್ದು ನೈಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆ ಥರದ್ದು ಯಾವುದು ನೀವು? ನ್ಯೂಯಾರ್ಕ್ ಅದಕ್ಕಿಂತ ಮುಖ್ಯ ಬೇರೆ ಯಾವುದು ಇಲ್ವೇ? ನ್ಯೂಯಾರ್ಕಲ್ಲಿ ಎಲ್ಲ ತರಹದ ಮನೋರಂಜನೆ ಸಿಗುತ್ತೆ. ಬ್ರಾಡ್ವೇ ಒಂದು ಕಡೆ ಹೋದರೆ ಸಾಕಲ್ಲ. ಒಂದು ಬ್ರಾಡ್ವೇ ನ್ಯೂಯಾರ್ಕಲ್ಲಿ ಒಂದು ರೌಂಡ್ ಹೊಡೆದ್ರೆ ಬೇಕಾದಷ್ಟು ಸಾಕು. ಅಲ್ಲಿ ನೀವು ಇಡೀ ವಿಶ್ವವೇ ಒಂದು ಸಣ್ಣ ಇದರಲ್ಲಿಟ್ಟರೆ, ಒಂದು ಪಾಯಿಂಟಲ್ಲಿ ಇಟ್ಟರೆ, ಬಿಂದುವಲ್ಲಿ ಇಟ್ಟರೆ ಎಲ್ಲಿ ಸಿಗುತ್ತೋ ನ್ಯೂಯಾರ್ಕಲ್ಲಿ ಸಿಗುತ್ತೆ. ಎಲ್ಲ ಥರದ್ದು ನ್ಯೂಯಾರ್ಕಲ್ಲಿ ನೋಡ್ಬೋದು. ಯಾಕೆಂದರೆ ಅದು ವಲಸೆಗಾರರ ದೇಶ. ನಮ್ಮವರು ಇದ್ದಾರೆ, ಎಲ್ಲ ದೇಶ, ಇಡೀ ವಿಶ್ವದ ಜನರನ್ನ ಒಂದೇ ಕಡೆ ನೋಡ್ಬೋದು. ಅದೇ ಥರ ನೀವೇನು ಎಂಟರ್ಟೈನ್ ಮಾಡ್ಬೋದು, ಅದನ್ನೆಲ್ಲ ನೋಡ್ಬೋದು. ಬ್ರಾಡ್ವೇನಲ್ಲಿ ನೋಡುವಂಥದ್ದು ಬೇಕಾದಷ್ಟಿದೆ. ಒನ್ ಆಫ್ ದಿ ಬೆಸ್ಟ್ ಸ್ಟ್ರೀಟ್ಸ್ ಬ್ರಾಡ್ವೇ. ಲಂಡನ್ ಅದೇ ಥರನೇ, ನ್ಯೂಯಾರ್ಕ್ ಬಿಟ್ಟರೆ ಲಂಡನ್ನು ಅದೇ ಥರನೇ ನಮ್ಮ. ಬಟ್ ಇವೆರಡು ನ್ಯೂಯಾರ್ಕ್ ಅಥವಾ ಈಗ ನ್ಯೂಯಾರ್ಕಲ್ಲಿ ಹೋಗಲಿಕ್ಕೆ ವೀಸಾ ಪ್ರಾಬ್ಲಮ್ ಆಗ್ಬೋದು, ಲಂಡನ್ಗೆ ನಾವು ಹೋಗಿ ನೋಡ್ಕೊಂಬರ್ಬೋದು. ಬಟ್ ಭಾರತೀಯರು ಇತ್ತೀಚೆಗೆ ತುಂಬ ಹೋಗ್ತಾ ಇದ್ದಾರೆ, ತುಂಬ ಹೋಗ್ತಿದ್ದಾರೆ. ನಮ್ಮಲ್ಲಿ ವ್ಲಾಗರ್ಸ್ ಬಂದಿರಲ್ಲ, ಡಾಕ್ಟರ್ ಬ್ರೋ ಅಂತಿದ್ದಾನೆ. ಆಮೇಲೆ ಗ್ಲೋಬಲ್ ಕನ್ನಡಿಗ ಅಂತ ಯಾರೋ ಬಂದಿದ್ದಾರೆ, ಮಹಾಲಕ್ಷ್ಮಿ ಅಂತ ಯಾರೋ ಆಕೆ ಚೆನ್ನಾಗಿ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಾವು ಬಾಯಲ್ಲಿ ಹೇಳೋಕ್ಕಿಂತ ಅವರೆಲ್ಲ ಫುಲ್ ವೀಡಿಯೋಲಿ ತೋರಿಸ್ಬಿಡ್ತಾರೆ. ಅದು ತುಂಬ ಚೆನ್ನಾಗಿ ತೋರಿಸ್ತಾರೆ. ಒಂದೇ ಒಂದು ನಾನು ಎಲ್ರಿಗೂ ಏನು ಹೇಳೋದಂದರೆ, ಈಗ ನಾನು ಪುಸ್ತಕ ಬರೀತಿದ್ದೀನಿ. ಆ ಪುಸ್ತಕದ ಬಗ್ಗೆ ಒಂದು ಕೊಟೇಶನ್ ಕೊಟ್ಟಿದ್ದೀನಿ ಆ ಬುಕ್ಕಲ್ಲಿ. ಒಬ್ಬ ಹೇಳ್ತಾನೆ, ಪ್ರವಾಸ ಮಾಡುವುದು ಪುಸ್ತಕ ಓದಿದಂತೆ. ನೀವು ಮೊದಲು ಹೇಳಿದ್ರಿ ದೇಶ ಸುತ್ತು ಕೋಶ ಓದು. ಪ್ರವಾಸ ಮಾಡುವುದು ಒಂದು ಗ್ರಂಥವನ್ನು ಓದಿದಂತೆ. ನೀವು ಪ್ರವಾಸ ಮಾಡದೇ ಹೋದರೆ ಒಂದೇ ಪುಟ ಓದಿದ ಹಾಗೆ ಆಗುತ್ತದೆ, ಆ ಗ್ರಂಥದ ಒಂದೇ ಪುಟ ಅಂತ. ಸೊ ನಾವು ಹೆಚ್ಚು ಪ್ರವಾಸ ಮಾಡಿದ್ರೆ ನಮ್ಮ ಅನುಭವಗಳು ಜಾಸ್ತಿ ಆಗುತ್ತೆ. ಬೇರೆ ದೇಶದ ಆಚಾರ ವಿಚಾರ ಕಲೆ ತಿಳ್ಕೊಬೋದು. ನಾವೇ ದೊಡ್ಡವರು, ನಾವು ಕೂಪಮಂಡೂಕ ಅಂತ ಕರೀತಾರಲ್ಲ, ಆ ಕೂಪಮಂಡಪ ಆಗದೆ ಹೋದರೆ, ಆ ಕೂಪದಿಂದ ಹೊರಗಡೆ ಬಂದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಮ್ಮ ಕಣ್ಣು ತೆರೆಯುತ್ತೆ, ಹೃದಯ ವಿಶಾಲ ಆಗುತ್ತೆ. ಸರ್, ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಈಗ ನಾವು ಯೂಶ್ವಲಿ ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಇರುತ್ತೆ, ಒಂದು ಹೆಮ್ಮೆ ಇರಬೇಕು ಅನ್ನೋದು ಸತ್ಯ. ಆದರೆ ನಾವೇ ಸರಿ, ನಮ್ಮಲ್ಲಿ ಎಲ್ಲವೂ ಇದೆ ಅನ್ನೋದೊಂದು ಭ್ರಮೆ ಕೆಲವು ಸಲ ಬಂದುಬಿಡುತ್ತೆ. ಸೊ ನಾವು ಒಂದು ಇಂಪೋರ್ಟ್ ಮಾಡ್ಕೋಬೇಕು ಅಂತಂದರೆ ಸರ್, ಈಗೇನು ಎಲ್ಲ ನಾವೇನೇನು ಇಂಪೋರ್ಟ್ ಮಾಡ್ತೀವಲ್ಲ, ಒಂದು ದೇಶದಿಂದ ಒಂದು ವಸ್ತುವನ್ನು, ಒಂದು ವಿಷಯವನ್ನು, ಒಂದು ಸ್ವಭಾವವನ್ನು, ಒಂದು ಅಪ್ರೋಚನ್ನು ಇಂಪೋರ್ಟ್ ಮಾಡಬೇಕು ನಾವು. ನಮಗದು ಕೊರತೆ ಇದೆ ಅಂತಂದರೆ ಏನು, ವಿಚ್ ಒನ್ ಯು ವುಡ್ ಲೈಕ್ ಟು ಸೇ? ಇವಾಗ ನಾನು ಹೇಳಬೇಕಾದ್ರೆ ಸಹಿಷ್ಣುತೆ, ನಾವು ಎಲ್ಲರ ಜೊತೆಗೂ ಹೊಂದಿಕೊಂಡು ಇರುವಂಥದ್ದು ಒಂದು ಗುಣ. ಬಟ್ ಇಂಪೋರ್ಟ್ ಎಲ್ಲಿಂದ ಮಾಡ್ತಾರೆ ಸರ್? ಎಲ್ಲೂ ಇಲ್ಲ. ಆ ಗುಣ ಹೋಗ್ತಾ ಇದೆ, ಸಹಿಷ್ಣುತೆ ಹೋಗ್ತಾ ಇದೆ. ಕೆಲವು ದೇಶಗಳು ಈಗ ಇಡೀ ಪ್ರಪಂಚದಲ್ಲಿ ಹೋಗ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಹೋಗ್ತಿದೆ. ನನಗನ್ಸೋದು ವಿ ಆರ್ ಲ್ಯಾಕಿಂಗ್ ಸಹಿಷ್ಣುತೆ. ಬಟ್ ನೀವು ಬೇರೆ ದೇಶದಿಂದ ಒಂದು ತಗೋಬೇಕಾದ್ರೆ, ನಾನು ಆ್ಯಸ್ ಎ ಪೊಲೀಸ್ ಆಫೀಸರ್, ಶಿಸ್ತು ಅನ್ನೋದು ನಾವು ಬೇರೆ ದೇಶದಿಂದ ಇನ್ನಷ್ಟು ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೋಬೇಕು. ಶಿಸ್ತು ಬೇಕು. ಪಾಶ್ಚಿಮಾತ್ಯ ದೇಶಗಳು, ಜರ್ಮನಿ ಶಿಸ್ತಿಗೆ ಇನ್ನೊಂದು ಹೆಸರು. ಇಂಥ ದೇಶಗಳಿಂದ ನಾವು ಶಿಸ್ತಿನ ಜೀವನವನ್ನು ಅವರಿಂದ ಕಲಿಬೋದು. ಅದು ಒಂದೇ ಪಾಯಿಂಟ್, ಮೇನ್ ಪಾಯಿಂಟ್ ಶಿಸ್ತು ಅಷ್ಟೇ. ಅದು ಬಿಟ್ಟು ಇನ್ನೇನು ಹೇಳೋಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಸರ್ ನಿಮ್ಮದು? ಮತ್ತೆ ಈಗ ಅಂದರೆ ಸಂಚಾರದ ಪ್ಲ್ಯಾನ್ ತುಂಬ ಇದು ನೋಡಿಲ್ಲ ನಾನು. ಉದಾಹರಣೆಗೆ ವೆನಿಸುಲಾ ನೋಡಿಲ್ಲ, ಈಗ ವೆನಿಸುಲಾ ಪ್ರಚಾರದಲ್ಲಿದೆ, ಅಲ್ಲಿಗೆ ಹೋಗಬೇಕು. ದೆನ್ ಮೊರಾಕೋ ನೋಡಿಲ್ಲ. ಮೊರಾಕೋ ನಾನು ಸಾಹಿತ್ಯದಲ್ಲಿ ನೀವು ಓದಿರ್ಬೋದು, ನಮ್ಮ ಒಥೆಲೋಲ್ಲಿ ಬರ್ತಾನಲ್ಲ, 3 ಒಥೆಲೋ ಎಲ್ಲಿ ಮೊರಾಕೋದವನು. ಸೊ ಒಥೆಲೋ ಊರು ನೋಡಬೇಕು. ಸ್ಪೇನ್ ತನಕ ಹೋಗಿದ್ದೆ, ಮೊರಾಕೋ ನೋಡಿ. ಜಿಬ್ರಾಲ್ಟರ್ ಜಲಸಂಧಿ ನೋಡಬೇಕು, ಚಿಕ್ಕ ವಯಸ್ಸಲ್ಲಿ ಓದಿದ್ದೆ. ಮೊರಾಕೋ ಹೋಗಬೇಕು ಅಂತ ಆಸೆ ಇದೆ, ತುಂಬ ಆಸೆ ಇದೆ ಸರ್. ಭಾರತದ ಬಗ್ಗೆ ಅಂದರೆ, ಭಾರತ ಕೂಡ ಒಂಥರ ಒಂಥರ ಕಾಂಟಿನೆಂಟ್, ಉಪಖಂಡ ಅಂತ ಕೂಡ ಕರಿತೀವಿ. ನಮ್ಮ ಒಂದೊಂದು ರಾಜ್ಯಗಳು ಒಂದೊಂದು ದೇಶ ಇದ್ದ ಹಾಗೆ. ಸೊ ನಿಮಗೆ ಭಾರತದ ಪ್ರವಾಸದ ಬಗ್ಗೆ ಏನು ಹೇಳಿ? ಭಾರತದಲ್ಲಿ ನಾನು ಅಷ್ಟು ಅರುಣಾಚಲ ಪ್ರದೇಶ ಅದ್ರಲ್ಲಿ ಚೂರು ನೋಡಿದ್ದೀನಿ. ಅಷ್ಟು ರಾಜ್ಯಗಳು ನಾನು ನೋಡದೇ ಇರೋ ರಾಜ್ಯನೇ ಇಲ್ಲ. ನನಗೆ ತುಂಬ ಇಷ್ಟವಾದ ರಾಜ್ಯ ಮೇಘಾಲಯ. ಎರಡನೇದು ಮಧ್ಯಪ್ರದೇಶ ಕಾಡುಗಳಿಗೆ, ಮೇಘಾಲಯ ಪ್ರಕೃತಿ ಸೌಂದರ್ಯಕ್ಕೆ. ಗುಜರಾತಲ್ಲಿ ರನ್ ಆಫ್ ಕಚ್ ನೋಡಿದೆ, ಅದ್ಭುತ. ರನ್ ಆಫ್ ಕಚ್ ಅದ್ಭುತ. ನಮ್ಮಲ್ಲಿರುವಂಥ ವೈಲ್ಡ್ ಲೈಫ್ ನಾ ಬೇರೆ ಎಲ್ಲೂ, ಆಫ್ರಿಕಾ ಬಿಟ್ಟು ನಮ್ಮ ಥರ ವೈಲ್ಡ್ ಲೈಫ್ ಎಲ್ಲೂ ಸಿಗೋದಿಲ್ಲ.
ಮತ್ತು ಅರುಣಾಚಲ ಪ್ರದೇಶ್ ಎಲ್ಲ ಹೇಳ್ತಾರೆ ಅದು ಒಂದು ಭೂಮಿಲಿರೋ ಸ್ವರ್ಗ ಅಂತ. ಈಗ ಹೋಗ್ತಾ ಇದ್ದೀನಿ, 2 ತಿಂಗಳಿಗೆ ನಾನು ಅರುಣಾಚಲ ಪ್ರದೇಶಕ್ಕೆ ಹೋಗ್ತೀನಿ. ಅದು ತುಂಬ ಚೆನ್ನಾಗಿದೆ. ಅಸ್ಸಾಮಲ್ಲಿ ನನಗೆ ಕೇವಲ ಗೌಹಾಟಿ ನೋಡಿದ್ದೆ. ಬ್ರಹ್ಮಪುತ್ರ ನದಿಯ ದಂಡೆಯಲ್ಲಿ ಒಂದು ಜಿಲ್ಲೆನೇ ಐಲ್ಯಾಂಡ್ ಆಗಿದೆ, ಒಂದು ಐಲ್ಯಾಂಡ್ ಜಿಲ್ಲೆ ಆಗಿದೆ. ಅಲ್ಲಿ ಮುಖವಾಡಗಳು ಮಾಡ್ತಾರೆ. ಆ ಮುಖವಾಡಗಳು ಎಂಥ ಮುಖವಾಡ ಮಾಡ್ತಾರೆ ಅಂದರೆ ನಮ್ಮ ಮನೇಲೂ ತಂದು ಹಾಕಿದ್ದೀನಿ. ಅಂಥದ್ದು ನಮ್ಮ ಕರಕುಶಲ ಸಾಮಗ್ರಿಗಳು ತೊಗೋಬೇಕಾದ್ರೆ ನಮ್ಮ ಭಾರತ ತುಂಬ ಭಾರತದ ಬಗ್ಗೆ ನಂಗೆ ಭಾಳ ಪ್ರೀತಿ ಇದೆ. ನಮ್ಮ ದೇಶ ನೋಡದೆ ನಾ ಬೇರೆ ಕಡೆ ಹೋಗಿಲ್ಲ. ನಮ್ಮ ದೇಶ ಅಷ್ಟು ನೋಡಿಕೊಂಡು ಇನ್ನೂ ನೋಡಬೇಕಪ್ಪ. 2ನೇ ಸಲ ನಮ್ಮ ದೇಶದ ಎಲ್ಲ ಸ್ಟೇಟು ಇನ್ನೊಂದು ಸಲ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ನೋಡಲೇಬೇಕು. ಜಮ್ಮು ಕಾಶ್ಮೀರ್ ಎಷ್ಟು ಸೊಗಸಾದ ಒಂದು ರಾಜ್ಯ. ಕನ್ಯಾಕುಮಾರಿ ಕೂತ್ಕೊಂಡು 2 ಸಮುದ್ರ ಸೇರೋ ಕಡೆ ಕೂತ್ಕೊಂಡು ಒಂದು ಮೆಡಿಟೇಷನ್ ಮಾಡಿದ್ರೆ ಅದಕ್ಕಿಂತ ಇನ್ನೇನು ಸಿಗೋದಿಲ್ವಲ್ಲ. ಈ ರೀತಿ ಮೊದಲು ನಾನು ನಿಮಗೆ ಈ ಇಂಟರ್ವ್ಯೂ ಮೊದಲೇ ಹೇಳಿದೆ, ಮೊದಲು ನಾನು ಕರ್ನಾಟಕ ನೋಡಿದ್ಮೇಲೆ ಭಾರತ ನೋಡಿದ್ಮೇಲೆ ಬೇರೆ ದೇಶಕ್ಕೆ ಹೋದೆ. ಹಾಗಾಗಿ ನಿಮ್ಮ ವೀಕ್ಷಕರಿಗೆ ಹೇಳ್ತೀನಿ, ನಮ್ಮ ಕರ್ನಾಟಕದಿಂದ ಶುರು ಮಾಡಿ ಹಂಪಿಯಿಂದ ಶುರು ಮಾಡಿ, ಹಂಪಿ ಥರ ಎಲ್ಲೂ ಸಿಗೋಲ್ಲ ನಿಮಗೆ. ಸರ್, ನಾನೊಂದು ಫೈನಲ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಎಲ್ಲಕ್ಕೂ ಮುಖ್ಯ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಈಗ ಸರ್ 75 ವರ್ಷ ಅಂತ ನೀವು ಹೇಳಿದ್ರಿ. ಆಗುತ್ತೆ, ಹೌದು. ಈಗ 75 ವರ್ಷ ಆಗುತ್ತೆ ಅಂತ ಹೇಳಿದ್ರಿ. ಆ್ಯಂಡ್ ಯು ಆರ್ ವೆರಿ ಹೆಲ್ದಿ. ನೋಡಿದರೆ ನಿಮಗೆ ಖುಷಿ ಆಗುತ್ತೆ. ಓಕೆ, ಸೊ ನನ್ನ ಒಂದು ಪ್ರಶ್ನೆ ಸರ್, ನಮ್ಮ ವೀಕ್ಷಕರಿಗೋಸ್ಕರ ನೀವು ನಿಮ್ಮ ಆರೋಗ್ಯದ ಒಂದು ರಹಸ್ಯ ಅಥವಾ ಒಂದು ಮಾರ್ಗದರ್ಶನ, ಒಂದು ಸೂತ್ರಗಳು ದಯವಿಟ್ಟು ಹೇಳೋದಾದರೆ, ಬಿಕಾಸ್ ಏನೇ ಮಾಡಬೇಕಾದ್ರೂ ಆರೋಗ್ಯ ಚೆನ್ನಾಗಿರಬೇಕು ಅಲ್ವಾ? ನೀವು 75 ವರ್ಷದಲ್ಲೂ ಕೂಡ ನೀವು ಓಡಾಡಬೇಕಂತ ಅಂದ್ಕೊಂಡಿದ್ದೀರ ಅಂದರೆ ಬಿಕಾಸ್ ಹೆಲ್ತ್ ಇಸ್ ಸಪೋರ್ಟಿಂಗ್ ಯು, ಕರೆಕ್ಟ್, ಅಥವಾ ನೀವು ಹೆಲ್ತ್ನ ಸಪೋರ್ಟ್ ಮಾಡಿದ್ದೀರಾ. ಸೊ 5 ಪಾಯಿಂಟ್ಸ್ ದಟ್ ಯು ವಾಂಟ್ ಟು ಟೆಲ್ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು, ನಾನು ನಂದೇ ಹೇಳ್ತೀನಿ, ನೀವು ನಾನು ಫಾಲೋ ಮಾಡಿ ಅಂತ ಯಾರೂ ಹೇಳಲ್ಲ. ಇಷ್ಟ ಆದರೆ ಮಾಡಿ, ಕಷ್ಟ ಆದರೆ ಬಿಡಿ. ಯಾಕೆ ನಾನು ಯಾರಿಗೂ ಉಪದೇಶ ಕೊಡೋಕ್ಕೆ ಹೋಗಲ್ಲ. ನಾ ಬೆಳಗ್ಗೆ ಭಾಳ ಬೇಗ ಹೇಳ್ತೀನಿ. ಎಷ್ಟು ಗಂಟೆ? ನಾನು 3:30-4 ಗಂಟೆ ಒಳಗಡೆ ಎದ್ದೇ ಹೇಳ್ತೀನಿ. ಯಾಕೆಂದರೆ ಆ 3:30ಗೆ ಹೇಳೋದ್ರಿಂದ ನನಗೆ ನನ್ನ ವಾಕಿಂಗ್ಗೆ, ನನ್ನ ಬರವಣಿಗೆಗೆ ಟೈಮ್ ಸಿಗುತ್ತೆ. ನಾನು ಬರವಣಿಗೆಗೆ ಪ್ರತಿ ದಿವಸ ಸುಮಾರು 4-5 ಗಂಟೆ ಮೀಸಲಿಡ್ತೀನಿ. ಇದು ನಂಗೆ ಸಿಗಬೇಕಾದ್ರೆ ನಾನು ಬೆಳಗ್ಗೆ ಬೇಗ ಏಳಲೇಬೇಕು. ರಾತ್ರಿ ಭಾಳ ಬೇಗ ಮಲ್ಕೋತೀನಿ. ನಾನು 10 ಗಂಟೆಗೆ ನಾನು ಮಲ್ಕೋತೀನಿ. ಪ್ರತಿ ರಾತ್ರಿನೂ 10 ಗಂಟೆಗೆ ಮಲ್ಕೋತೀನಿ. 10 ಗಂಟೆ ಮಲ್ಕೊಂಡು 3-4 ಗಂಟೆ, ಅಬೌಟ್ 6 ಅವರ್ಸ್ ಸ್ಲೀಪ್ ಸಾಕು. ಓಕೆ. ಆಹಾರ ಹಿತಮಿತವಾದ ಆಹಾರ. ನನಗೆ ಸಾಮಾನ್ಯವಾಗಿ ನಾನು ಸಾತ್ವಿಕ ಆಹಾರ ಊಟ ಮಾಡ್ತೀನಿ. ಬೇರೆ ಯಾರಿಗೂ ಇಂಥ ಆಹಾರ ಊಟ ಮಾಡಿ ಅಂತ ಹೇಳೋದಿಲ್ಲ. ನೀವು ಏನೇ ಊಟ ಮಾಡಿದ್ರೂ ಕಡಿಮೆ, ನಿಮ್ಮ ಹೊಟ್ಟೆ 80% 70% ಆಗೋಷ್ಟು ಮಾತ್ರ ತಿನ್ನಿ. ಜಪಾನಿಯರ ಆಯುಷ್ಯದ ಗುಟ್ಟದೆ ಕಡಿಮೆ ಆಹಾರ. ಹಾಗಾಗಿ ಪ್ಲೇಟ್ಗಳು ದೊಡ್ಡ ಪ್ಲೇಟಲ್ಲಿ ತಿನ್ನೋಕ್ಕಿಂತ ಚಿಕ್ಕ ಪ್ಲೇಟಲ್ಲಿ ಸಣ್ಣ ಇದರಲ್ಲಿ ಆಹಾರ ತಿನ್ನಿ. 3ನೇದು, ಸರ್ ಏನು ಊಟ ಮಾಡ್ತೀರಾ ನೀವು? ನಾವು ಊಟ ಎಲ್ಲ ಊಟ ಮಾಡಿದೆ. ಅನ್ನ ಸಾರು, ಅನ್ನ ಪಲ್ಯ, ಹುಳಿ, ಚಪಾತಿ, ಅಂಥದ್ದೇ. ವೆಜಿಟೇರಿಯನ್ ಊಟ ಮಾಡ್ತೀನಿ. ನಾನು ಯಾರಿಗೂ ಇಂಥ ನಾನ್ ವೆಜ್ ಆದರೂ ಮಾಡಿ, ವೆಜ್ ಆದರೂ ಮಾಡಿ, ಆದರೆ ಹಿತಮಿತವಾಗಿ ಊಟ ಮಾಡಿ. ನೆಕ್ಸ್ಟ್ 3rd, ಆಹಾರ ಆಯಿತು, ನಿದ್ರೆ ಆಯಿತು, ವ್ಯಾಯಾಮ. ಪ್ರತಿ ದಿವಸ ನಾನು ಬೆಳಗ್ಗೆ ಸುಮಾರು 1.5 ಗಂಟೆ ವ್ಯಾಯಾಮ ಮಾಡ್ತೀನಿ. 1.5 ಗಂಟೆ? ಹೌದು. ಪ್ರತಿ ದಿವಸ ಮಾಡಿ 5 ಗಂಟೆಯಿಂದ 6:30 ಪ್ರತಿ ದಿವಸ ನಾನು ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಮಾಡಿ ಬಂದಮೇಲೆ ಸ್ಟ್ರೆಚ್ ಎಕ್ಸಸೈಸ್ ಮಾಡ್ತೀನಿ. ಪ್ರತಿ ದಿವಸ ಮಾಡ್ತೀನಿ. ಆಮೇಲೆ 4ನೇದು, ಸದಾ ಬಾಡಿ ಚಾಲನೆ ಇಟ್ಟಿರ್ತೀನಿ. ಯಾಕೆಂದರೆ ಯಾವಾಗ ನಾವು ನಮ್ಮ ಚಲನೆ ಸ್ಟಾಪ್ ಮಾಡ್ತೀವಿ, ನಮ್ಮ ಮೈಂಡ್ ಡೆಡ್ ಆಗೋಗುತ್ತೆ. ಸೊ ದೇಹಕ್ಕೆ ಆ್ಯಕ್ಟಿವಿಟಿ ಇರಬೇಕು, ಚಲಿಸ್ತಾನೇ ಇರಬೇಕು. ಮನಸ್ಸಿಗೆ ಆ್ಯಕ್ಟಿವಿಟಿ ಇರಬೇಕು, ಓದ್ತಾ ಇರಬೇಕು, ಬರಿತಾ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಯುವ ಜನಾಂಗದ ಜೊತೆ ಅತಿ ಹೆಚ್ಚು ಸಮಯ ಕಳೆಯೋಕ್ಕೆ ಇಷ್ಟಪಡ್ತೀನಿ. ನಾನು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಕೋಚಿಂಗ್ ಕೊಡ್ತೀನಿ. ಎಲ್ಲ ಮುಫತ್ತಾಗಿ ಕೋಚಿಂಗ್ ಕೊಡ್ತೀನಿ. ಅವ್ರ ಜೊತೆ ಇರ್ತೀನಿ. ಅವ್ರ ಕಷ್ಟ ಸುಖ ಕೇಳ್ಕೊತೀನಿ. ಅವ್ರಿಗೆ ಮಾರ್ಗದರ್ಶನ ಮಾಡ್ತೀನಿ. ಸೊ ಇದು ನಂದು 4ನೇದು. ಕಡೆಯದು ಏನಂದರೆ, ನಾನು ಯಾವ ವಿಷಯದ ಬಗ್ಗೆನೂ ಹೆಚ್ಚಿಗೆ ಚಿಂತೆ ಮಾಡೋಕ್ಕೆ ಹೋಗಲ್ಲ. ಅಯ್ಯೋ ಹೀಗಾಗೋಯ್ತಲ್ಲಪ್ಪ, ನಾಳೆ ಏನು, ನಾಡಿದ್ದೇನು ಅಂತ. ಇವತ್ತು ಚೆನ್ನಾಗಾಯಿತು, ನಾಳೆ ಚೆನ್ನಾಗಿರುತ್ತೆ. ನೀವು ಚಾರ್ಲ್ಸ್ ಡಿಕನ್ಸ್ ಓದಿದಿರಾ, ಡೇವಿಡ್ ಕಾಪರ್ಫೀಲ್ಡ್ ಓದಿದಿರಾ? ಸಮಥಿಂಗ್ ವಿಲ್ ಟರ್ನ್ ಅಪ್ ಟುಮಾರೋ. ಮಿಕಾಬರ್ ಅಂತ ಬರ್ತಾನೆ ಕ್ಯಾರೆಕ್ಟರ್. ಮಿಸ್ಟರ್ ಮಿಕಾಬರ್ ಹೇಳ್ತಾನೆ ಡೇವಿಡ್ಗೆ, ಸಮಥಿಂಗ್ ವಿಲ್. ಅವ್ರು ಎಷ್ಟು ಕಷ್ಟದಲ್ಲಿರ್ತಾನೆ, ಜೈಲಿಗೆ ಹಾಕಿರ್ತಾರೆ, ನಾಳೆ ಒಳ್ಳೆಯದಾಗುತ್ತೆ ಅಂತ. ನಾನು ಯಾವಾಗಲೂ ನಾಳೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡೇ ಮಲ್ಕೋತೀನಿ. ಇಷ್ಟು ಸಾಕು ಸರ್. ನೀವು ಫಾಲೋ ಮಾಡಿ ಮಾಡದೇ ಇರಿ, ನಿಮ್ಮ ಇಷ್ಟ.
ಸರ್ ತುಂಬ ಚೆನ್ನಾಗಿತ್ತು ಸಂಚಾರಿದು. ಸಂಚಾರದ ಸಂಬಂಧಪಟ್ಟಂತೆ ಡಾಕ್ಟರ್ ಗುರುಪ್ರಸಾದ್ ಜೊತೆಗೆ ಮಾತಾಡಿದ್ವಿ. ಅವರ ಮಾತುಗಳನ್ನ ಕೇಳಿದ ಮೇಲೆ ನಂಗೆ ಫಸ್ಟ್ ಹೋಗ್ಬೇಕಂತ ಅನ್ನಿಸ್ತಾ ಇರೋದು ಮೆಕ್ಸಿಕೋಗೆ. ಸೌತ್ ಅಮೇರಿಕಾನ ಹೋಗೇ ಇಲ್ಲ, ಹೀಗಾಗಿ ಅಲ್ಲಿ ಜಾರ್ಜಿಯಾಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಓಕೆ, ಮೊರಕ್ಕೋಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಸೊ ನಿಮಗೂ ಕೂಡ ಅದು ಆಗ ಅನ್ನಿಸ್ಲಿ ಅನ್ನೋದೇ ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ. ಬಟ್ ಅದಕ್ಕಿಂತ ಮುಂಚೆ ಭಾರತ ನೋಡಿ, ಅದಕ್ಕಿಂತ ಮುಂಚೆ ಕರ್ನಾಟಕ ನೋಡಿ. ಸೊ ಉತ್ತರ ಕರ್ನಾಟಕ ನೋಡಿ, ದಕ್ಷಿಣ ಕರ್ನಾಟಕದವರು ನಾವೆಲ್ಲ ಉತ್ತರ ಕನ್ನಡ ದಕ್ಷಿಣ ಕನ್ನಡ ನೋಡಿಬಿಟ್ಟಿರ್ತೀವಿ. ಬಟ್ ತುಂಬ ಜನ ಬಿಜಾಪುರ ನೋಡಿರಲ್ಲ, ಬೀದರ್ನ ಗೋಲ್ ಗುಂಬಜ್ ನೋಡಿರಲ್ಲ. ಸೊ ಅದನ್ನು ನೋಡಿ ಅಲ್ಲಿಂದ ಶುರು ಮಾಡ್ಕೊಂಡು ಅಂತಾರಾಷ್ಟ್ರೀಯ ಪ್ರವಾಸ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರಿಗೆ ಸಂಚಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ಅಷ್ಟೇ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸರ್ ಪುಸ್ತಕಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಕೊಂಡು ಓದಿ. ನೋಡ್ತಾರಿ ಸಂಚಾರಿ, ಮಾಡ್ತಾರಿ ಸಂಚಾರ. ನಮಸ್ಕಾರ.